ಹೆಲೋ ಅತ್ತೆ, ಊಟ ಮಾಡಿದ್ರಾ? ರುಕ್ಮಿಣಿ, ನಂದು ಊಟ ಆಯಿತು. ನೀನು ಊಟ ಮಾಡ್ದೆ? ಹ್ಞೂ ಅತ್ತೆ, ನಂದು ಊಟ ಆಯಿತು. ನಿಮ್ಗೆ ಏನೋ ಒಂದು ವಿಚಾರ ಹೇಳ್ಬೇಕಿತ್ತತ್ತೆ, ಬಟ್ ಯಾವ ರೀತಿ ಹೇಳೋದು ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ಏನು ವಿಷಯ? ಏನು ಚೆನ್ನಾಗಿದ್ದೀರಿ ತಾನೇ ಅತ್ತೆ? ನಿಮಗೆ ಗುಡ್ ನ್ಯೂಸ್ ಹೇಳಬೇಕು ಅಂದ್ಕೊಂಡಿರೋದು. ಏನು ರುಕ್ಮಿಣಿ, ಏನು ಸಮಾಚಾರ? ಅದೇ ಅತ್ತೆ, ನೀವು ಅಜ್ಜಿ ಆಗ್ತಾ ಇದ್ದೀರಾ. ರುಕ್ಮಿಣಿ, ಏನು ಹೇಳ್ತಿದ್ದಿ? ಅವ್ನು ಕರಿತೀನಿ. ಅಯ್ಯೋ, ಎಂತ ಒಳ್ಳೆ ಸುದ್ದಿ ಕೊಟ್ಬಿಟ್ಟೆ. ನಿಜ ಹೇಳ್ತಾ ಇದೆಯಲ್ಲ, ತಮಾಷೆ ಮಾಡ್ತಾ ಇದೀಯಾ? ಅತ್ತೆ, ನಾನೇನು ತಮಾಷೆ ಮಾಡ್ತಿಲ್ಲ ಅತ್ತೆ, ನಿಜ ಹೇಳ್ತಿರೋದು. ಅಯ್ಯೋ ರುಕ್ಮಿಣಿ, ಹೊಸಿ ಖುಷಿ ಆಯ್ತಲ್ಲ ರುಕ್ಮಿಣಿ, ನನಗಂತೂ ಹೇಳ್ಕೊಳಕ್ಕಾಯ್ತಿಲ್ಲ. ಅಲ್ಲ, ಅಮ್ಮನಿಗೆಲ್ಲ ಹೇಳ್ಬಿಟ್ರೆ ಹೊಸಿ ಖುಷಿ ಬಿಡೋಕ್ಕಿಲ್ಲ, ಅಮ್ಮ ತಾತನಿಗೆಲ್ಲಕ್ಕೂ. ಬನ್ನಿ ಹೋಗಿವ್ರಿ ಸೂರಿ, ನೀನುವೇ ಖಂಡಿತ ಅತ್ತೆ ಬರ್ತೀವಿ. ನನಗೂ ನೀವು ನೋಡಬೇಕು ಅನ್ನೋ ಆಸೆ ಆಗ್ಬಿಟ್ಟಿದೆ. ಆಮೇಲೆ ಮಾವನ್ನ ಅಜ್ಜಿ ತಾತನೆಲ್ಲ ನೋಡಬೇಕು ಅಂತ ಆಸೆ ಆಗ್ತಾ ಇದೆ. ಒಂದಿನ ಬರ್ತೀವಿ, ನೀವೇ ಬನ್ನಿ ಅತ್ತೆ ಇಲ್ಲಿಗೆ. ಅಲ್ಲೇ ಇದ್ದೀರಲ್ಲ. ನೀವು ಬರೋದಿಲ್ವಾ? ನಾನು ನಿಮಗೋಸ್ಕರ ಎಷ್ಟು ವೆಯ್ಟ್ ಮಾಡ್ತಾ ಇದ್ದೀನಿ ಗೊತ್ತಾ? ನಾನು ಒಬ್ಬಳೇ ಇದ್ದಿದ್ದು ನನಗೂ ಬೇಜಾರಾಗಿದೆ. ಬನ್ನಿ ಅತ್ತೆ, ಬೇಕಾದ್ರೆ ಅಲ್ಲಿಗೆ ವಾಪಸ್ ಹೋಗಿವ್ರಿ, ಒಂದು ಸ್ವಲ್ಪ ದಿನ ಆದರೂ ಇರಿ. ಬನ್ನಿ, ನೀವು ನೋಡಿದ್ರೆ ಅಲ್ಲೇ ಉಳ್ಕೊಬಿಟ್ರಲ್ಲ, ಒಂದು 4 ದಿನ ಇರ್ತೀನಿ ಅಂತ ಹೇಳ್ಬಿಟ್ಟು. ರುಕ್ಮಿಣಿ, ಹಿಂಗೆ ಸಿಹಿ ಸುದ್ದಿ ಕೊಟ್ಟಿದ್ದಿ, ಬರ್ದೇನೆ ಇರೋಕ್ಕದ? ಇಲ್ಲ ಬರ್ತೀವಿ. ನಿಮ್ಮ ಅವ್ರಿಗೆ ಹೇಳ್ತೀನಿ, ತಾತನ ಜೊತೆ ಹೊಲ್ಕೋಗದೆ. ನನ್ನ ಒಬ್ಬಳೇ ಮನೇಲಿರೋದು, ಅಮ್ಮನೂ ಹೋಗೋದೆ. ಬರಲಿ, ಏನೋ ಮೊದಲು ಇರೋ ಅವ್ರು ಬರೋಗಂಟ ಏನೋ ಪೈಸಾಗಿತ್ತು ಏನಾರು ಮಾಡಿರ್ತೀನಿ. ಸರಿ ಹುಷಾರು. ಸೂರ್ಯ ಎಲ್ಲೋದ? ಅತ್ತೆ ಅವರು ಸ್ನಾನಕ್ಕೆ ಹೋಗಿದ್ದಾರೆ. ಸ್ನಾನ ಮಾಡ್ಕೊಬರಕ್ಕೆ ಹೋಗಿದ್ದಾನೆ. ಸರಿ, ದೇವಸ್ಥಾನಕ್ಕೆ ಎಲ್ಲಿಗಾರು ಹೋಗಿವ್ರಿ? ಹೋಗಿದ್ವಿ ಅತ್ತೆ, ರಾತ್ರಿ ಹೋಗಿದ್ದು ಬಂದ್ವಿ. ಹೋಗಿದ್ರಾ? ಅವ್ರು ಸರಿ ಸರಿ. ನನಗದು ಖುಷಿ ಖುಷಿ ಆಯ್ತಲ್ಲ. ಅಲ್ಲ, ಸೂರಿ ಹೇಳಿದಾನ ನೋಡು ಅತ್ತೆ. ಅವ್ರು ಹೇಳಿದ್ರು, ನೀವೇ ಹೇಳಿ, ಅಮ್ಮ ಇನ್ನೂ ಖುಷಿ ಪಡ್ತಾರೆ ಅಂತ ಹೇಳಿದ್ರು. ಅದಕ್ಕೆ ಅತ್ತೆ ನಾನೇ ಹೇಳಿದೆ, ನಾನು ಹೇಳಿದೆ ಅವ್ರಿಗೆ ನೀವೇ ಹೇಳಿ ಅಂತ. ನಿಮ್ಮ ಬಾಯಲ್ಲಿ ಕೇಳಿದ್ರೆ ಅಮ್ಮ ಇನ್ನೂ ತುಂಬ ಖುಷಿ ಪಡ್ತಾರೆ, ಹೇಳಿ ನೀವೇ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಅತ್ತೆ ನನಗಂತೂ ಖುಷಿ ಆಯ್ತಲ್ಲ ರುಕ್ಮಿಣಿ. ಸೂರಿಗೆ ಹೇಳ್ತೀನಿ, ಕೆಲಸ ಏನು ಮಾಡಿಸ್ಬೇಡ. ಎಲ್ಲರೂ ಮನೆ ಕೆಲಸದವ್ರು ನಾಲ್ಕು ಏನು ಮಾಡೋಕೆ ಹೋಗ್ಬೇಡ ರುಕ್ಮಿಣಿ. ಆರಾಮಾಗಿ ರೆಸ್ಟ್ ಮಾಡು. ಮೊದಲು ಎಲ್ಲ ಕೆಲಸ ಮಾಡ್ಕೊಂಡು ಮುಟ್ಕೊಂಡು ಸುಮ್ಮನೆ ಕೂತ್ಕೊಳ್ದೇ ತಟಪಟ ಅಂತಿದ್ದಾರೆ. ಆ ಥರ ಏನು ಮಾಡೋಕೆ ಹೋಗ್ಬೇಡ. ಆರಾಮಾಗಿ ಮನೇಲಿ ಇರು. ಸೂರಿಗೆ ನಾನು ಹೇಳ್ತೀನಿ, ಏನಾದರೂ ಬೇಕು ಅಂದರೆ ಅಡುಗೆ ಮಾತ್ರ ಮಾಡ್ಕೊ, ನೀನು ಮಾಡ್ಕೊಳಕ್ಕೆ ಹೋಗ್ಬೇಡ. ಅದು ಇಷ್ಟ ಇದ್ದರೆ ಮಾಡ್ಕೊ. ಗಂಗಾ ಏನಂದ್ಲು, ಫೋನ್ ಮಾಡಿದ್ನಂತಲ್ಲ ಸೂರಿ ಅತ್ತೆ, ಅವರು ಊರಿಗೆ ಹೊರಟೋಗಿದ್ದಾರಂತೆ. ಅದಕ್ಕೆ ನೋಡೋಣ ಅಕ್ಕ, ಬಂದರೆ ಮುಂದಿನ ತಿಂಗಳು ಬರ್ತೀನಿ, ಯಾವುದು ನಾನು ಹೇಳ್ತೀನಿ ಅಂತ ಹೇಳಿದ್ದಾರೆ. ಇಲ್ಲ ಅಂದರೆ ಅಕ್ಕ, ಅಷ್ಟು ಅರ್ಜೆಂಟ್ ಆದರೆ ನೀವು ಯಾರನ್ನಾದ್ರೂ ಕರ್ಕೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ ಅಕ್ಕ ಅಂತ ಹೇಳಿದ್ರು. ಅದಕ್ಕೆ ಅತ್ತೆ, ಪಾಪ ಅವಾಗಲಿಂದ ಅವರೇ ಕೆಲಸ ಮಾಡ್ತಿದ್ರಲ್ವಾ, ಬೇರೆಯವ್ರನ್ನ ಹೇಗೆ ಕರ್ಕೊಳ್ಳೋದು? ಇದೊಂದು ತಿಂಗಳು ನೋಡೋಣ ಅತ್ತೆ, ಆಮೇಲೆ ಅವರೇ ಬರಲಿ. ಅವಾಗ ಅವ್ರು ಬರ್ತೀನಿ ಇಲ್ಲ ಅಂತ ಯಾವುದೂ ಹೇಳ್ತಾರಲ್ಲ, ಅವಾಗ ಬೇಕಾದರೆ ಬೇರೆಯವ್ರನ್ನ ಹಾಕೊಳ್ಳೋದು, ಇಲ್ಲ ಅವ್ರನ್ನೇ ಕರ್ಕೊಳ್ಳೋದು ಯಾವುದು ಅಂತ ಗೊತ್ತಾಗುತ್ತೆ ಅಂದ್ಬಿಟ್ಟು ನಾವೇ ಸುಮ್ಮನಿದ್ದೀವಿ ಅತ್ತೆ. ಬಿಡಿ, ಇವಾಗಲ್ವಾ, ಇವಾಗ ನಾನು ಎಲ್ಲ ಕೆಲಸ ಮಾಡ್ಕೊ ಹೋಗ್ಬೋದಲ್ಲ. ಸರಿ ರುಕ್ಮಿಣಿ, ಹುಷಾರಾಗಿರು. ಆಮೇಲೆ ಏನೋ ಮರ್ತುಬಿಟ್ಟೆ ನಾನು. ಏನು? ಇದು ಪರಂಗಿಣ್ಣು ಎಳ್ಳು ಆ ಥರದ್ದೆಲ್ಲ ತಿನ್ನೋಕೆ ಹೋಗ್ಬೇಡ. ಆಮೇಲೆ ಪೈನಾಪಲು ಅದನ್ನು ತಿನ್ನಬಾರ್ದಂತೆ, ಜಾಸ್ತಿ ಅಂತಾರೆ, ತಿನ್ನೋಕೆ ಹೋಗ್ಬೇಡ. ಅದನ್ನು ಇರಲಿ, ಚೆನ್ನಾಗಿ ಊಟ ಮಾಡು, ಹಣ್ಣು ಎಲ್ಲ ಚೆನ್ನಾಗಿ ತಿನ್ನು. ನಿನ್ನ ಆರೋಗ್ಯದ ಕಡೆ ಗಮನ ಕೊಡು. ಮೊದಲು ನಿನ್ನ ಆರೋಗ್ಯದ ಕಡೆ ಗಮನ, ಆಮೇಲೆ ಕೆಲಸ ಎಲ್ಲ ಆಮೇಲೆ. ಕೆಲಸ ಏನು ಯಾವಾಗ ಬೇಕಾದ್ರೂ ಮಾಡ್ಕೋಬೋದು. ಮೊದಲು ನಿನ್ನ ಆರೋಗ್ಯ, ಮುಗಿನ ಆರೋಗ್ಯ ನೋಡ್ಕೊ. ಸ್ಕ್ಯಾನಿಂಗ್ ಮಾಡ್ಸೋಕೆ ಹೋಗಿದ್ರೆ? ಇಲ್ಲ ಅತ್ತೆ, ಸ್ಕ್ಯಾನಿಂಗ್ ಏನು ಮಾಡ್ಸೋಕೆ ಹೋಗಿಲ್ಲ. ನಿಮ್ಮ ಮಗುನಿಗೆ ಕೆಲಸ ಇತ್ತು ಒಂದು 2 ದಿನ, ಅದು ಮುಗಿಸ್ಕೊಂಡು ಆಮೇಲೆ ಹೋಗೋಣ ಅಂತ ಮಾತಾಡ್ಕೊಂಡಿದ್ದೀವಿ. ಸ್ವಲ್ಪ ಅದು 2 ದಿನ ಕೆಲಸ ಮುಗಿಬಿಟ್ಟು ಆಮೇಲೆ ಹೋಗ್ಬೋದು ಅಂತ. ಮನೆ ಕೆಲಸ ಎಲ್ಲ ಇರಲಿ, ಆಮೇಲೆ ಬೇಕಾದ್ರೆ ಬಂದು ಮಾಡ್ಕೊಳ್ಳೋದಾಯಿತು. ಬಂದು ನೀನು ಹೋಗಿ ಆಸ್ಪತ್ರೆಗೆ ತೋರಿಸ್ಕೊಬ. ಇಲ್ಲ ಅತ್ತೆ, ಅವ್ರಿಗೆ ಸ್ಯಾಲ್ರಿ ಎಲ್ಲ ಕೊಡಬೇಕಂತೆ. ಎಂಟಲ್ವಾ, ಮಂತ್ ಎಂಟಲ್ವಾ, ಅವ್ರಿಗೆ ಸ್ಯಾಲ್ರಿ ಎಲ್ಲನೂ ಲೆಕ್ಕಾಚಾರ ಮಾಡಿ ಕೊಡಬೇಕು. ಆಮೇಲೆ ಅಲ್ಲಿ ಇದೆಲ್ಲ ಮಾಡಬೇಕು, ಅಕೌಂಟಿಂಗ್ಸ್ ಎಲ್ಲ ಇದೆ. ಆಮೇಲೆ ಏನು ಪ್ರಾಫಿಟು ಏನು ಲಾಸು ಅದೆಲ್ಲ ಲೆಕ್ಕಾಚಾರ ಮಾಡಬೇಕು ಅಂತ ಹೇಳ್ತಾಯಿದ್ರು. ಅದಕ್ಕೆ ಇನ್ನೊಂದು 2 ದಿನ ಅಲ್ವತ್ತೆ, ಬಿಡಿ, ಇನ್ನೊಂದು 2 ದಿನ ಮುಗಿಸ್ಕೊಂಡು ಆಮೇಲೆ ಹೋಗ್ತೀವಿ. ಅದ್ರ ಬಗ್ಗೆ ಏನೋ ತಲೆ ಕೆಡಿಸ್ಕೊಬೇಡಿ ಅತ್ತೆ. ಮಾಮೂಲಿ ಪಾಪ ಅಲ್ವಾ, ಅವ್ರಿಗೂ ಸ್ಯಾಲ್ರಿ ಎಲ್ಲ ಕೊಡಬೇಕಲ್ಲ, ತಿಂಗಳು ಪೂರ್ತಿ ಕೆಲಸ ಮಾಡ್ತಾ ಇರ್ತಾರೆ. ಸರಿ, ಮ್ಯಾನೇಜರ್ಗೆ ಹೇಳ್ಬಿಟ್ಟು ಲೆಕ್ಕ ತೋರಿಸಿ ಅಂತ. ಮತ್ತೆ ಮ್ಯಾನೇಜರ್ಗೆ ಹೇಳಿದ್ರೆ ಅಷ್ಟು ಕಷ್ಟ ಇರುತ್ತೆ. ಇವರು ಒಂದ್ಸಲ ಹೋಗಿ ಅಲ್ಲೇ ಕೂತ್ಕೊಂಡು ಮಾಡೋದಕ್ಕೂ ಮ್ಯಾನೇಜರ್ಗೆ ಒಪ್ಸೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅಲ್ವಾ ಅತ್ತೆ, ಅದಕ್ಕೋಸ್ಕರ. ಸರಿ ಸರಿ, ಹೆಂಗೆ ನಡೀತಿರೋದು ಬಿಸ್ನೆಸ್, ಪರವಾಗಿಲ್ವಾ ಅತ್ತೆ? ಏನು ಇಂಪ್ರೂವ್ ಅಂತ ಏನಾಗಿಲ್ಲ, ಒಟ್ಟಿಗೆ ಅದೇ ರೇಂಜಲ್ಲಿ ನಡ್ಕೊ ಹೋಗ್ತಾ ಇದೆ. ನೋಡಬೇಕು ಅತ್ತೆ, ಇವರು ತುಂಬ ಕಷ್ಟಪಡ್ತಾ ಇದ್ದಾರೆ. ಬೆಳಿಗ್ಗೆ ಸಂಜೆ ಎಲ್ಲ ಹೋಗ್ತಿದ್ದಾರೆ ಫ್ಯಾಕ್ಟ್ರಿಗೆ, ಆದ್ರೂ ಅದೇ ರೇಂಜಲ್ಲಿದೆ. ಒಟ್ಟಿಗೆ ಕೆಳಗಡೆ ಇಳಿಯೋಕ್ಕೆ ಬಿಟ್ಟಿಲ್ಲ ಅತ್ತೆ. ಅದು ಮಾಮೂಲಿ ನಮ್ದು ಇರ್ತಲ್ಲ ಮಾರ್ಕೆಟಿಂಗ್ ರೇಟು, ಅದೆಲ್ಲನೂ ಕೆಳಗಡೆ ಇಳಿಯೋಕ್ಕೆ ಬಿಟ್ಟಿಲ್ಲ ಅತ್ತೆ. ಅದೇ ರೇಂಜಲ್ಲಿ ಹೋಗ್ತಾ ಇದೆ. ಅದನ್ನು ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳೋಣ ಅಂತ ತುಂಬ ಟ್ರೈ ಮಾಡ್ತಾ ಇದ್ದಾರೆ. ಏನು ಆಗ್ತಾ ಇಲ್ಲ ಅತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ, ಆಗಿದ್ದಾಯ್ತದೆ. ಇವತ್ತೆಲ್ಲ ನಾಳೆ ಆಯ್ತದೆ, ಕಷ್ಟಪಟ್ಟಿದ್ದೆ ಯಾವತ್ತಾರು ಬಂದೇ ಬರ್ತದೆ. ತಲೆ ಕೆಡಿಸ್ಕೊಬೇಡ, ನಿನ್ನ ಆರೋಗ್ಯ ಹುಷಾರಾಗಿ ತಿರುಗಾಡು. ಅಡುಗೆ ಮಾತ್ರ ಚೆನ್ನಾಗಿ ಮಾಡ್ಕೊಂಡು ಊಟ ಮಾಡು. ಇಲ್ಲಾಂದರೆ ಯಾರಿಗಾದ್ರೂ ಹಾಳುಗಳು ಬಟ್ಟೆ ಗಿಟ್ಟೆಲ್ಲ ಹೋಗಕ್ಕೆ ಹೋಗ್ಬೇಡ, ಆಯಿತಾ? ಟೆರೆಸ್ನೆಲ್ಲ ಕ್ಲೀನ್ ಮಾಡ್ತೀನಿ, ಅದು ಮಾಡ್ತೀನಿ, ಪಾಟು ನೀರು ಹಾಕ್ತೀನಿ ಅಂತ ಕೆಲಸಕ್ಕೆಲ್ಲ ಹೋಗೋಕ್ಕೆ ಹೋಗ್ಬೇಡ. ಜಾಸ್ತಿ ತೂಕ ಏನು ಎತ್ತಬೇಡ. ಇನ್ನು ಸ್ವಲ್ಪ ದಿವಸ ನಾವೇ ಬರ್ತೀವಿ. ಇಲ್ಲ ನೀವು ಬರ್ತಿದ್ದೀರಿ ಅಂದರೆ ಬನ್ನಿ, ಇಲ್ಲ ನಾವೇ ಬರ್ತೀವಿ. ನನಗೂ ನೋಡಬೇಕು ಅಂತ ಭಾರಿ ಆಸೆ ಆಗ್ಬಿಟ್ಟದೆ. ಮನೆ ಬಿಟ್ಟು ಸುಮಾರು ದಿವಸ ಆಯ್ತಲ್ಲ. ಅಮ್ಮನಿಗೂ ಯಾಕೋ ಒಂದು 4 ದಿವಸದಿಂದ ಶೀತ ಆಗ್ಬಿಟ್ಟಿತ್ತು. ಅವರು ಮನೆಯಲ್ಲೇ ಇದ್ದರು. ಅವ್ರು ಹಿಂಗೆ ಬಿಟ್ಟು ಬರೋದು ಅಂದ್ಬಿಟ್ಟು ನಾವೇ ಸುಮ್ಮನಾಗಿದ್ದೋ. ಇಲ್ಲ ನಾವೇ ಬರಬೇಕಿತ್ತು ಒಂದು ಅರ್ಧಲಯ. ಅವ್ರಿಗೂ ಶೀತ ಆಗ್ಬಿಟ್ಟಿತ್ತಲ್ಲ ಅತ್ತೆ. ಇವಾಗ ಪರವಾಗಿಲ್ವಾ ಅಜ್ಜಿ? ಇಲ್ಲ ಇವಾಗೆಲ್ಲ ಹುಷಾರಾದ್ರು. ಶೀತ ಆದರೆ ನಾವು ಹಂಗೆ ತಲೆ ಕೆಡ್ಸ್ಕೊತೀವಿ, ಅಮ್ಮ ಹಂಗೆ ತಲೆ ಕೆಡ್ಸ್ಕೊಂಡಾರ. ಅವ್ರು ಏನೋ ತಲೆಗೆಲ್ಲ ಕೆಡ್ಸ್ಕೊಳಕ್ಕಿಲ್ಲ. ಆದ್ರೂ ನಿಮ್ಮ ಮಾವ
ಇದೇ ಮಾಡ್ಕೊಂಡಿದ್ರು. ಆಸ್ಪತ್ರೆಗೆಲ್ಲ ಕರ್ಕೋಗೋದ ಅಂದರು. ಏನವ್ರು ಬರಲಿಲ್ಲ. ಬಿಸ್ಕಿಟ್ ಕುಡ್ಕೊಂಡ್ರೆ ಸರಿ ಆಯ್ತದೆ, ಒಂದು ಮಾರ್ಕೆಟ್ ತಗೊಂಡ್ರೆ ಅಂದ್ಬಿಟ್ಟು ಅಲ್ಲೇ ವಾಸಿ ಮಾಡ್ಕೊತು. ಏನು ಅಡುಗೆ ಮಾಡಿದ್ರಿ ಅತ್ತೆ ಇವಾಗಲೂ ಅಜ್ಜಿ ಗ್ಯಾಸ್ ತಗೊಡ್ಲಿಲ್ಲ ಅಲ್ವಾ? ಬಿಡು ರುಕ್ಮಿಣಿ, ನನಗೆ ಆಗದಿಂದ ಮಾಡಿ ಅಭ್ಯಾಸ ಇತ್ತು. ಇನ್ನು ಸಿಟಿಗೆ ಬಂದಾಗ ಮಾತ್ರ ಮಾಡ್ತಿರ್ತೀರ ಅಷ್ಟೇ. ಇನ್ನು ಹಳ್ಳಿಯಲ್ಲಿ ಇದ್ದಾಗೆಲ್ಲ ಅಭ್ಯಾಸ ಅದೇ ಬಿಡು, ಅದೇನು ತೊಂದರೆ ಇಲ್ಲ. ಇದು ಸಾಂಬಾರು ಕೇಳಿದಲ್ವಾ, ಉಳ್ಳಿ ಬಸ್ ಸಾಂಬಾರು. ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಸಾಂಬಾರು. ನೀವು ತುಂಬ ಚೆನ್ನಾಗಿ ಮಾಡ್ತೀರಾ. ರುಕ್ಮಿಣಿ ಮರ್ತ್ಕೊಬಿಟ್ಟೆ. ನಂದಿನಿ ಹೆಂಗಿದ್ದಾಳು ಪರವಾಗಿಲ್ವಾ? ಇವಾಗ ಹೊಂದಾಣಿಕೆ ಮಾಡ್ಕೊಂಡಿದ್ದಾಳೋ ಇಲ್ಲ ಹಂಗೆ ಆಡಾಡೋ? ಇಲ್ಲ ಅತ್ತೆ ಪರವಾಗಿಲ್ಲ, ಮೊದಲಿಗಿನ ಒಂದು ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ. ಆದರೆ ನಾನು ಅವಳು ಜೊತೆಗೆ ನಾನು ಜಾಸ್ತಿ ಹೋಗೋದಿಲ್ಲ ಅಲ್ವತ್ತೆ. ಅವಳು ಪಾಡ್ಕೊಂಡು ಇರ್ತಾಳೆ, ನನ್ನ ಪಾಡು ನಾನು ಇರ್ತೀನಿ. ಅವಳ ಸುದ್ದಿಗೆ ನಾನು ಹೋಗೋದಿಲ್ಲ, ನನ್ನ ಸುದ್ದಿಗೆ ಅವಳು ಬರೋದಿಲ್ಲ. ಸುಮ್ಮನೆ ಯಾಕೆ ಸುಮ್ಮನೆ ಜಗಳ ಅಂದ್ಬಿಟ್ಟು ನಾನು ಏನು ಮಾತಾಡೋಕೆ ಹೋಗಿಲ್ಲ ಅತ್ತೆ. ನನ್ನ ಪಾಡು ನಾನು ಸುಮ್ಮನೆ ಇದ್ಬಿಟ್ಟಿದ್ದೀನಿ. ರುಕ್ಮಿಣಿ ಒಳ್ಳೇದು, ನಿನ್ನ ಪಾಡು ನೀನಿರು, ಅವಳು ಪಾಡ್ಕೊಂಡು ಇರಲಿ. ಸುಮ್ಮನೆ ಜಗಳ ಎಲ್ಲ ಆದರೆ ಸೂರಿ ಬೇಜಾರು ಮಾಡ್ಕೊತಾನೆ. ನೀನೇ ಅರ್ಥ ಮಾಡ್ಕೋಬೇಕು ಸೂರಿನ. ನಂದಿನಿತವ ಅರ್ಥ ಮಾಡ್ಕೊಳ್ಳೋ ಗುಣ ಇಲ್ಲ. ಅವಳು ಅರ್ಥ ಮಾಡ್ಕೊಂಡಿದ್ದರೆ ಮನೆ ಯಾವತ್ತೋ ಸರಿ ಆಗ್ಬಿಡೋದು. ಇಡೀ ಅತ್ತೆ ಅದ್ರ ಬಗ್ಗೆ ನೀವು ಯಾಕೆ ತಲೆ ಕೆಡಿಸ್ಕೊಡ್ತೀರಾ? ನೀವು ಹೇಳಿಲ್ವಾ? ನೀವು ನನ್ನ ನಂಬಿಟ್ಟು ಇಲ್ಲಿ ಬಿಟ್ಬಿಟ್ಟು ಹೋಗಿದ್ದೀರಾ. ನಾನು ನೋಡ್ಕೋತೀನಿ ಬಿಡಿಗೆತ್ತೆ, ನೀವು ತಲೆ ಕೆಡಿಸ್ಕೊಬೇಡಿ. ಆದರೆ ಬನ್ನಿ ನೀವು, ಇಲ್ಲ ನಾನೇ ಬರ್ತೀನಿ. ಅಜ್ಜಿ ತಾತನ ನಿಮ್ಮೆಲ್ಲ ನೋಡೋ ಆಸೆ ಆಗಿದೆ. ಅಕಸ್ಮಾತ್ ಅತ್ತೆ ನೀವು ನಾವು ಬರೋಕ್ಕಿಂತ ಮುಂಚೆಗೆ ಬಂದುಬಿಟ್ರೆ ಅಜ್ಜಿ ತಾತ ಅವ್ರನ್ನೆಲ್ಲ ಕರ್ಕೊಂಡು ಬನ್ನಿ. ನೋಡೋದ ರುಕ್ಮಿಣಿ, ಕರಿತೀನಿ. ಏನಾದ್ರು ಬಂದಿದ್ರೆ ಕರ್ಕೊಬತ್ತೀನಿ. ಸರಿ ಅತ್ತೆ, ಮಿಸ್ ಮಾಡಬೇಡಿ, ಅವ್ರನ್ನ ಕರ್ಕೊಂಡು ಬನ್ನಿ. ಸರಿ. ಇಲ್ಲಿ ಬರ್ಬೇಕಾರೆ ಒಂದು ಸೀರೆ, ಬಳೆ, ಹೂವು, ಅರಿಶಿನ, ಕುಂಕುಮ ಎಲ್ಲ ತಗೊಬನ್ನಿ. ಇಲ್ಲಿ ದೇವಿಗೆ ಪೂಜೆ ಮಾಡಿಸ್ಬೇಕು ಆಯಿತಾ? ಯಾವ ದೇವ್ರಿಗತ್ತೆ? ಇಲ್ಲೇ ನಮ್ಮ ಊರಲ್ಲಿ ಒಂದು ದೇವಸ್ಥಾನ ಅದೇ, ಆ ದೇವ್ರಿಗೆ ಕತೆ. ಸರಿ ಅತ್ತೆ, ಬರಬೇಕಾದ್ರೆ ತಗೊಬರ್ತೀನಿ. ಇಲ್ಲಾಂದರೆ ನಾನು ವೀಡಿಯೋ ಕಾಲ್ ಮಾಡ್ತೀನಿ ಮಾವನ ಮೊಬೈಲ್ಗೆ. ನೀವು ಯಾವ ಥರ ಸೀರೆ ಬೇಕು ಅದನ್ನೇ ಸೆಲೆಕ್ಟ್ ಮಾಡಿ. ಮಿಣಿ ಅಂಗಡಿಗೆ ಹೋಗ್ಬಿಟ್ಟು ಪೂಜೆ ಸೀರೆ ಕೊಡಿ ಅಂತ ಕೇಳು, ಅವರೇ ಕೊಡ್ತಾರೆ. ಇಲ್ಲ ಹಸಿರು ಕಲರ್ದು ಇಲ್ಲ ಕೆಂಪು ಕಲರ್ದು, ಅವು ಎರಡರಲ್ಲಿ ಯಾವ್ದಾದ್ರು ಒಂದು ಚೆನ್ನಾಗಿರೋ ತಗೊಬಾ. ಯಾವ ಕಲರ್ ಸೀರೆ ತತ್ತಿದೆ ಅದೇ ಕಲರ್ದು. ಮಾಮೂಲಿ ಬಳೆ, ಡಿಸೈನ್ ಏನು ಇರಬಾರ್ದು, ಮಿಂಚೇನು ಇರಬಾರ್ದು. ನಿನಗೆ ಗೊತ್ತಲ್ಲ ಮಾಮೂಲಿ ದೇವ್ರದ್ದು, ಅದು 1-2 ಹೂನಾರ ತಗೊಬಾ. ಆಮೇಲೆ ಮಾಮೂಲಿ ಪೂಜೆಗೆ ಹಣ್ಣು ಹೂವು, ಅಷ್ಟ ಕುಂಕುಮ ಎಲ್ಲ ಗೊತ್ತಲ್ಲ, ಪೂಜೆ ಸಾಮಾನು ಅದು ತಂದುಬಿಡು. ಸರಿ ಅತ್ತೆ, ಯಾವಾಗ ಬರೋದು ಗೊತ್ತಿದ್ದೀರಲ್ಲ ಆವಾಗಲೇ ತಗೊಬನ್ನಿ. ನೋಡಿ ಇನ್ನೊಂದು ವಾರ ಬರ್ತೀನಿ ಅಂದ್ರಲ್ಲ, ಬನ್ನಿ. ಇಲ್ಲ ಒಂದು ವಾರದೊಳಗೆ ನಿಮ್ಮ ಮಾವನ ಕೇಳ್ತೀನಿ. ನಾವೇ ಹೋಗೋದಂದ್ರೆ ನಾವೇ ಬರ್ತೀವಿ. ಆಮೇಲೆ ಬೇಕಾದ್ರೆ ಬಂದಿರಂತೆ. ಸರಿ ಅತ್ತೆ, ಆಗಲಿ ನೋಡಿ, ನಿಮ್ಮ ಮಗ ಬಂದರೂ ಕೊಡ್ತೀನಿ. ಹಲೋ ಅಮ್ಮ, ಹೇಗಿದ್ದೀರಾ? ಅಮ್ಮ ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಅಜ್ಜಿ ತಾತ ಎಲ್ಲ ಹೇಗಿದ್ದಾರೆ? ಅಪ್ಪ ಹೇಗಿದ್ದಾರೆ? ಎಲ್ಲ ಚೆನ್ನಾಗಿವಿ. ನನಗಂತೂ ಖುಷಿ ಆಗ್ಬಿಡ ಕನ್ಸುರಿ. ಬಾ ಒಂದಿನ ರುಕ್ಮಿಣಿ ಕರ್ಕೊಂಡು ನಂದಿನಿ ಕರ್ಕೊಂಡು ಬಾ ಇಲ್ಲಿಗೆ. ಅಲ್ಲ ಅಮ್ಮ, ನೀವು ನಮ್ಮನ್ನೇ ಕರಿತಾ ಇದ್ದೀರಲ್ಲ, ಬನ್ನಿ ನೀವು. ನನಗೆ ಎಷ್ಟು ಅಲ್ಲ, ನೀವು ಇವಾಗಲೂ ಬರ್ತಾ ಇಲ್ವಲ್ಲ. ನಾನೆಲ್ಲೋ ಬರ್ತೀರೇನೋ ಅಂತ ಅಂದ್ಕೊಂಡ್ರೆ ನನಗಂತೂ ತುಂಬ ಆಸೆ ಆಗಿದೆ ಅಮ್ಮ ನಿಮ್ಮ ಜೊತೆ ಇರಬೇಕು ಅಂತ. ನೀವು ನೋಡಿದ್ರೆ ಅಲ್ಲಿ ಉಳ್ಕೊಂಡಿದ್ದೀರಲ್ಲ, ಬರೋದಿಲ್ವಾ ನೀವು? ಯಾಕನ್ಸರಿ ಬರ್ತೀನಿ. ನಿಮ್ಮ ಅಪ್ಪ ಅವರೆಲ್ಲ ಹೊಲ್ಕೋಗೋರೆ, ಬಂದ್ಬಿಟ್ಟು ಮಾತಾಡ್ಬಿಟ್ಟು ಸ್ವಲ್ಪ ದಿವಸ. ಅಜ್ಜಿಗೆ ಸ್ವಲ್ಪ ಶೀತ ಆಗ್ಬಿಟ್ಟದೆ. ಏನಾಗಿದೆಯಮ್ಮ, ಆಸ್ಪತ್ರೆ ಕರ್ಕೋಗ್ಬೇಕಲ್ವಾ? ಪರವಾಗಿಲ್ಲ, ಇವಾಗ ಆಸೆ ಆಯಿತು. ಅದಕ್ಕೆ ಬರೋದು ಸರಿ ಲೇಟ್ ಆಯಿತು. ನಾನೇ ಕರೆದೆ, ಶೀತ ಅಲ್ವಾ ಅಂದ್ಬಿಟ್ಟು. ಅರವೇ ನಿಮ್ಮಪ್ಪ ಹೆಂಗೆ ಬಿಟ್ಬಿಟ್ಟು ಬರೋದು, ಅವ್ವನ್ನ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಅವರೇ ಲೇಟ್ ಮಾಡಿದ್ರು. ಸರಿ ಹುಷಾರು, ರುಕ್ಮಿಣಿನ ಅಚ್ಚುಕಟ್ಟಾಗಿ ನೋಡ್ಕೊ, ಚೆನ್ನಾಗಿ ನೋಡ್ಕೊ. ಇಲ್ಲ ಬಿಡಿ ಅಮ್ಮ, ನಾನೆಲ್ಲಿ ನೋಡ್ಕೋತೀನಿ ನಿಮ್ಮ ಸೊಸೆನ, ನೀವೆಲ್ವ ನೋಡ್ಕೊಳ್ಳೋರು? ಗೊತ್ತು ಕತ್ಬಿಡು, ಹೇಗೆ ನೋಡ್ಕೊತಿದ್ದೀನಿ ನೀನು ಅಂತ ನನಗೆ ಗೊತ್ತಿಲ್ವಾ? ನೋಡಿ ರುಕ್ಮಿಣಿ ಅಮ್ಮ, ನೋಡಿ ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ತಿರೋದಾ? ಹೌದು ಅತ್ತೆ, ಹೇಳಿ ಸ್ವಲ್ಪ ಹೇಳಿ ಅವ್ರಿಗೆ. ನೀವು ಇನ್ನೂ ಚೆನ್ನಾಗಿ ಮಾತಾಡ್ತೀರಾ ಬಿಡಿ. ಸರಿ ನಾನು ಮಾಡ್ತೀನಿ. ನಿಮ್ಮ ಅಪ್ಪ ಎಲ್ಲ ಹೊಲದಿಂದ ಬರೋಗಂಟ ನಾನು ಪಾಯಸ ರೆಡಿ ಮಾಡಿರ್ಬೇಕು ಮಡ್ಗನ. ಅಮ್ಮ ನೀವು ಯಾವಾಗ ಬರ್ತೀರಾ ಹೇಳಿ? ನೀವು ಯಾವಾಗಂದ್ರೆ ಆದಷ್ಟು ಜಲ್ದಿ ಬರ್ತೀವಿ ಕನ್ಸೂರಿ. ಬೇಗ ಬರಬೇಕು ಅಷ್ಟೇ ನಾನು ಹೇಳೋದು. ಸರಿ ಗ್ಯಾರಂಟಿ ಬಂದೇ ಬರ್ತೀವಿ. ನಾವು ಬರ್ತಾನೆ ಇರಕ್ಕದ ಬರ್ತೀವಿ. ನಿಮ್ಮ ಅಪ್ಪನ ಇಬ್ರು ಬರ್ತೀವಿ, ಅಜ್ಜಿ ತಾತನು ಕರಿತೀವಿ. ಬಂದ್ರೆ ಕರ್ಕ ಬರ್ತೀವಿ, ಇಲ್ಲಾಂದ್ರೆ ನೋಡ್ಬೇಕು. 2 ದಿನ ನಾನು ಇಡ್ಸ್ಕೊಳ್ಳೋಣ, ಕರ್ಕೊಂಡು ಬನ್ನಿ ಅಮ್ಮ. ನೋಡದ ಸೂರಿ, ಅಜ್ಜಿ ತಾತ ಕರ್ಕ ಬರೋದೇನು ಗ್ಯಾರಂಟಿ ಇಲ್ಲ, ಅವ್ರು ಬರೋಕಿಲ್ಲ. ನಾವಂತೂ ಗ್ಯಾರಂಟಿ ಬರ್ತೀವಿ. ಫ್ಯಾಕ್ಟ್ರಿಗೆ ಹೋಗ್ಬೇಕು ಏನೋ. ಅಮ್ಮ ಅದಕ್ಕೆ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಬಂದೆ, ಇವಾಗ ಹೋಗ್ಬೇಕು. ಸರಿ ಕನ್ಸೂರಿ ಹುಷಾರು. ಆಮೇಲೆ ಇದು ಸಂಬಳ ದುಡ್ಡು ಯಾರಿಗೂ ಉಳಿಸ್ಕೊಳಕ್ ಹೋಗ್ಬೇಡ, ಅವ್ರಿಗೂ ಕಷ್ಟ ಇರ್ತದೆ. ಅವ್ರ ಸಂಬಳ ದುಡ್ಡು ಅವ್ರಿಗೆ ಕೊಟ್ಬಿಡು. ಅಮ್ಮ ಯಾವ ದುಡ್ಡು ಉಳಿಸ್ಕೊಳ್ಳೋದಿಲ್ಲ, ಅವ್ರ ಸ್ಯಾಲ್ರಿ ಎಲ್ಲಾನು ಅವ್ರಿಗೆ ಕ್ಲಿಯರ್ ಮಾಡ್ಬಿಡ್ತೀನಿ. ಸರಿ ಅಮ್ಮ ಮಾಡ್ತೀನಿ. ಸರಿ ಕನ್ಸೂರಿ ಮಾಡ್ಗು. ಈಗ ಕೇಳೋದೇ ಮರ್ತ್ಬಿಟ್ಟೆ, PF ದುಡ್ಡನ್ನೆಲ್ಲ ಅವ್ರ ಅಕೌಂಟ್ಗೆ ಹಾಕ್ತಾ ಇದ್ದೀರಾ? ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಜನವರಿ ಹೋಯ್ತಲ್ಲ, ಅವಾಗಲಿಂದ ಸ್ಟಾರ್ಟ್ ಮಾಡಿದ್ದೀನಿ ಅವ್ರಿಗೆ. ಸರಿ ರೀ, ಒಳ್ಳೇದಾಗ್ಲಿ ಬಿಡಿ. ಎಷ್ಟು ಕಟ್ಟಬೇಕು ನೀವು? ಅವ್ರದ್ದು ಎಷ್ಟು ಅಮೌಂಟ್ ಕಟ್ ಮಾಡ್ಕೋತೀವಿ ಅಷ್ಟೇ, ನಾವು ಅಷ್ಟೇ ಕಟ್ಟಬೇಕಾಗುತ್ತಲ್ಲ. ಅವ್ರ ಸ್ಯಾಲ್ರಿ ಮೇಲೆ ಡಿಪೆಂಡು. ಹೌದಾ, ಸರಿ ಬಿಡಿ. ಸರಿ ನಾನು ಬರ್ತೀನಿ, ಟೈಮ್ ಆಗುತ್ತೆ, ಹುಷಾರು. ಸರಿ ರೀ, ಹೋಗಿದ್ದು ಬನ್ನಿ. ಏನೋ ಮರ್ತ್ಬಿಟ್ಟೆ, ಊಟ ಮಾಡ್ಕೊಂಡೋಗಿ. ಇಲ್ಲ ಊಟ ಏನು ಬೇಡ, ತಿಂಡಿ ಮಾಡಿದ್ನಲ್ಲ ಅದೇ ಹಶ್ವಿಲ್ಲ. ಬಂದ್ಬಿಟ್ಟು ನಾನು ಆಮೇಲೆ ತಿಂತೀನಿ. ನಂದಿನಿವರೆಗೂ ಹೇಳ್ಬಿಡ್ಬೇಕು, ಟೈಮ್ ಆಗ್ಬಿಡುತ್ತೆ. ಒಳ್ಳೆ ಸರಿ ಹೋಗಿದ್ದು ಬನ್ನಿ. ಮುಂದುವರಿಯುವುದು ಹಂಗೆ ವಿಡಿಯೋ ಹಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಫ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಟು ಬರೋದಲ್ಲ.